ಬಿಗ್ ಫೈನ 5ನೇ ಸ್ಟೋರಿ ಯಾವುದು ಅಂತ ನೋಡೋಣ. ಕಿಚ್ಚ ಸುದೀಪ್ ವಿರುದ್ಧ ದಾಖಲಾಯಿತು ಕಂಪ್ಲೇಂಟ್. ಬಿಗ್ ಬಾಸ್ ಶೋನಲ್ಲಿ ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆ ನೀಡಿದ್ದಾರೆ. ಈ ಕಾರಣದಡಿ ಆರೋಪದಡಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಕಿಚ್ಚ ಸುದೀಪ್ ವಿರುದ್ಧ ದಾಖಲಾಯಿತು ಕಂಪ್ಲೇಂಟ್. ಬಿಗ್ ಬಾಸ್ ಶೋನಲ್ಲಿ ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆ ನೀಡಿರೋ ಆರೋಪದಡಿ ಸುದೀಪ್ ವಿರುದ್ಧ ಕೇಸ್ ದಾಖಲಾಗಿದೆ. ಬಿಗ್ ಬಾಸ್ ನಿರೂಪಕ ಹಾಗೂ ನಟ ಕಿಚ್ಚ ಸುದೀಪ್ ವಿರುದ್ಧ ದೂರು ದಾಖಲಾಗಿರೋದು. ರಾಮನಗರದ ಅರಣ್ಯಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ. ದೂರು ನೀಡಿರೋದು ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ರಣಹದ್ದು ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳಿಕೆ ನೀಡಿದ್ದಾರೆ ಅಂತ ನೋಡೋದಾದ್ರೆ, ರಣಹದ್ದು ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮಿಗೆ ಹಿಡಿಯುತ್ತೆ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಗೆ ಈಗ ಸುದೀಪ್ ಅವರ ವಿರುದ್ಧ ಕೇಸ್ ದಾಖಲಾಗಿರೋದು. ರಣಹದ್ದು ಯಾವುದೇ ಜೀವಿಗಳಿಗೆ ಹಾನಿ ಮಾಡೋದಿಲ್ಲ, ಸತ್ತ ಪ್ರಾಣಿಗಳನ್ನ ಮಾತ್ರ ತಿಂದು ಪರಿಸರ ಸಮತೋಲನವನ್ನ ಕಾಪಾಡುತ್ತೆ. ಅಳಿವಿನಂಚಿನಲ್ಲಿರೋ ರಣಹದ್ದು ಬಗ್ಗೆ ಈ ರೀತಿ ತಪ್ಪಾದ ಮಾಹಿತಿಯನ್ನ ಹರಡೋದು ಸರಿಯಲ್ಲ. ಹಾಗಾಗಿ ಈಗ ಇವರ ವಿರುದ್ಧ ಕೇಸ್ ಕೊಟ್ಟಿದ್ದಾರೆ. ರಾಮನಗರ ಡಿಸಿಎಫ್ ಹಾಗೂ ಆರ್ಎಫ್ಒಗೆ ದೂರು ನೀಡಿರೋದು ಟ್ರಸ್ಟ್ ಇಂದ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ಎಸ್ ಕೀರ್ತಿ, ಈ ಬಾರಿ ಬಿಗ್ ಬಾಸ್ ಶುರು ಆದಾಗಿಂದ ಒಂದಲ್ಲ ಒಂದು ಕೇಸ್ಗಳು ಬರ್ತಾನೆ ಇದೆ. ಸೊ ಸದ್ಯಕ್ಕೆ ಈಗ ಸುದೀಪ್ ಅವರ ವಿರುದ್ಧ ಏನು ದೂರು ನೀಡಲಾಗಿದೆ, ಏನು ಉಲ್ಲೇಖ ಆಗಿದೆ ಈ ದೂರಿನಲ್ಲಿ, ಏನೆಲ್ಲ ವಿಚಾರಗಳಿದೆ? ವೆಲ್ ಧನುಶ್ರೀ, ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಶುರುವಾದಾಗಿಂದ ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಜೊತೆಗೆ ವಿವಾದಗಳಿಂದ ಸಹ ಮೈ ಮೇಲೆ ಹೇರ್ಕೊಂಡಿದೆ. ಅದರಲ್ಲೂ ಸಹ ಸುದೀಪ್ ಅವರಿಗೆ 2ನೇ ಬಾರಿ ಕಂಪ್ಲೇಂಟ್ ಅಂದರೆ ದೂರು ದಾಖಲಿಸಿರುವಂಥದ್ದು. ಅಂದರೆ ಈ ಹಿಂದೆ ಮಹಿಳಾ ಆಯೋಗದವರು ಮೊದಲನೇ ಬಾರಿಗೆ ದೂರನ್ನ ದಾಖಲಿಸಿದ್ರು ಸುದೀಪ್ ಅವರಿಗೆ. ಈಗ 2ನೇ ಬಾರಿ ರಣಹದ್ದು ಬೇಟೆ ಆಡುತ್ತೆ ಅನ್ನುವಂಥ ಒಂದು ಹೇಳಿಕೆ ಇರಬಹುದು. ಅವ್ರು ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಈಗ ಸಂಚಲನವನ್ನು ಮೂಡಿಸ್ತಿರುವಂಥದ್ದು. ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು ಅಂದರೆ, ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡೋದಿಲ್ಲ ಹೌದು ಅನ್ನುವಂಥದ್ದನ್ನು ಅಂದರೆ ಒಂದಷ್ಟು ವರ್ಗದವರು ಮಾತನಾಡ್ತಿರುವಂಥದ್ದು. ಇನ್ನೊಂದು ಕಡೆ ಯಾವಾಗಲೂ ಅಷ್ಟೇ ಸುದೀಪ್ ಅವರು ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಸ್ಪರ್ಧಿಗಳಿಗೆ ಗಾದೆ ಮಾತಿರಬಹುದು ಅಥವಾ ತಮ್ಮ ಮಾತಿನ ಅರ್ಥದಲ್ಲಿ ಅದನ್ನು ಹೇಳುವಂತಹ ಒಂದು ವಾಡಿಕೆ ಇದೆ. ಅದೇ ರೀತಿಯಲ್ಲಿ ಅವರು ಈ ಒಂದು ಪದ ಬಳಕೆಯನ್ನು ಮಾಡಿದರು. ಅದರಲ್ಲೂ ಸಹ ಕಂಟೆಸ್ಟೆಂಟ್ಸ್ ಅಂದರೆ ಸ್ಪರ್ಧಿಗಳಿಗೆ ಅವರ ಕೊರಳಿಗೆ ಪ್ರಾಣಿಗಳ ಒಂದು ಪಿಕ್ಚರ್ ಭಾವಚಿತ್ರವನ್ನು ಹಾಕಿ ಯಾವ ಸ್ಪರ್ಧಿಗಳು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದಾಗ ರಣಹದ್ದುಗಳು ಬೇಟೆ ಆಡ್ತಾವೆ ಅನ್ನುವಂಥ ಒಂದು ಪದ ಬಳಕೆ ಮಾಡಬಾರ್ದಿತ್ತು. ಇದು ವಿವಾದಕ್ಕೆ ಗುರಿಯಾಗಿರುವಂಥದ್ದು ಅನ್ನುವಂಥದ್ದು ಎಲ್ಲೋ ಒಂದು ವರ್ಗದವರು ಇದನ್ನು ಆರೋಪವನ್ನು ಮಾಡ್ತಿರುವಂಥದ್ದು. ಅಂದರೆ ಸುದೀಪ್ ಅವರು ಸಹ ಈ ಹಿಂದೆ ಬಂದಿರುವಂಥ ಒಂದು ಆರೋಪಕ್ಕಿರಬಹುದು ಅಥವಾ ಸದ್ಯ ಈಗ ದೂರು ದಾಖಲಾಗಿರುವಂಥದ್ದು ರಾಮನಗರದಲ್ಲಿ ಯಾವುದಕ್ಕೂ ಸಹ ಸ್ಪಷ್ಟನೆಯನ್ನು ಅವರು ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ಸಹ ಮಹಿಳಾ ಆಯೋಗದವರು ಈ ಎಸ್ ಕ್ಯಾಟಗರಿ ಇರ್ಬೋದು, ಎಸ್ ಅನ್ನುವಂಥ ಒಂದು ಕೋಡ್ ವರ್ಡ್ ರಕ್ಷಿತ ಅವರಿಗೆ ಪದ ಬಳಕೆ ಮಾಡಿದಾಗ ಯಾಕೆ ಸ್ಟ್ಯಾಂಡ್ ತೆಗೆದುಕೊಳ್ಳಿಲ್ಲ ಸುದೀಪ್ ಅವರು ಅನ್ನೋಂಥ ಒಂದು ಪ್ರಶ್ನೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಆ ಸಂದರ್ಭದಲ್ಲೂ ಸಹ ಸುದೀಪ್ ಅವರು ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಲಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಇರ್ಬೋದು, ಜೊತೆಗೆ ಗ್ರ್ಯಾಂಡ್ ಫಿನಾಲೆ ಕೂಡ ಇನ್ನೇನು ಹತ್ತಿರದಲ್ಲೇ ಇದೆ. ಹೀಗಾಗಿ ಕಂಟೆಸ್ಟೆಂಟ್ಸ್ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ. ಅದರಲ್ಲೂ ಸಹ ಸುದೀಪ್ ಅವರು ಅವರ ಮುಂದಿನ ಸಿನಿಮಾ ಇರಬಹುದು, ಈಗ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಎಲ್ಲದಕ್ಕೂ ಸಹ ತಯಾರಿ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಇದೆಲ್ಲ ತುಂಬ ಸಣ್ಣ ಪುಟ್ಟ ವಿಚಾರ ಅನ್ನುವಂಥದ್ದು ಸಹ ಅವರ ಅಭಿಮಾನಿಗಳು ಹೇಳ್ತಿರುವಂಥದ್ದು. ಧನುಶ್ರೀ, ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಮಾಹಿತಿಗೆ.